ಓಂ ಸಾಯಿರಾಮ್. ಸಾಯಿನಾಥಾಯ ವಿದ್ಮಹೆ ವಿಶ್ವರೂಪಾಯ ಧೀಮಹಿ ತನ್ನೋ ಸಾಯಿನಾಥ ಪ್ರಚೋದಯಾತ್. ಕಲಿಯುಗದ ಕಾಮಧೇನುವಾಗಿ ಭಕ್ತರನ್ನು ಉದ್ಧರಿಸ್ತಕ್ಕಂತಹ ಸದಾವಕಾಲ ರಕ್ಷಣೆಯನ್ನು ಕೊಡ್ತಕ್ಕಂತಹ ಸದ್ಗುರು ಸಾಯಿನಾಥರಿಗೆ ವಂದಿಸಿ, ವಿಶೇಷವಾಗಿ ಸಾಯಿಬಾಬಾರವರ ವಿಚಾರಗಳನ್ನು ವಿಮರ್ಶೆಯನ್ನು ಮಾಡ್ತಾ ಹೋದರೆ ಸಮಯವೇ ಎಷ್ಟಿದ್ರೂ ಕಡಿಮೆನೇ ಅಂತಕ್ಕಂಥ ವಿಚಾರವನ್ನು ನೋಡ್ಬೋದು. ಹಾಗೆ ವಿಶೇಷವಾಗಿ ನಾವು ಸದ್ಗುರು ಸಾಯಿನಾಥರ ಮೂಲ ಸ್ಥಾನವನ್ನು ಮಹಾರಾಷ್ಟ್ರದ ಶಿರಡಿಯಲ್ಲಿ ನೋಡ್ತೀವಿ. ಭಾಳಷ್ಟು ಭಕ್ತರು ವರ್ಷದಲ್ಲಾಗಲಿ, ವರ್ಷಕ್ಕೆ 2 ಸಲ ಆಗಲಿ, ಅಂದರೆ ಗುರುಪೂರ್ಣಿಮೆಯ ಅವಧಿಯಲ್ಲಾಗಿರ್ಬೋದು, ವಿಜಯದಶಮಿಯಲ್ಲಾಗಿರ್ಬೋದು, ಮತ್ತು ಭಾಳಷ್ಟು ಶಿವರಾತ್ರಿ ಸಮಯ ಅಷ್ಟೇ ಅಲ್ಲದೆ ದಿನಂಪ್ರತಿಯಾಗಿ ಅಲ್ಲಿ ಲಕ್ಷಾಂತರ ಜನ ಸದ್ಗುರು ಸಾಯಿನಾಥ ದರ್ಶನವನ್ನು ಮಾಡ್ತಾರೆ. ಯಾಕೆ ಸಾಯಿನಾಥರು ಅಷ್ಟೊಂದು ಶಕ್ತಿ, ಯಾಕೆ ಅಷ್ಟೊಂದು ಭಕ್ತರ ಪ್ರೀತಿ, ಭಕ್ತರ ಮೇಲೆ ಸಾಯಿನಾಥರಿಗೆ ಯಾಕೆ ಅಷ್ಟೊಂದು ಪ್ರೀತಿ, ಎಲ್ಲವನ್ನೂ ವಿಮರ್ಶೆಯನ್ನು ಮಾಡ್ತಾ ಹೋದರೆ ನಮಗೆ ಎಷ್ಟು ವಿಚಾರಗಳನ್ನು ಕೇಳಿದ್ರೂ ಇನ್ನೂ ಕೇಳಬೇಕು ಅಂತಕ್ಕಂಥ ರೀತಿ ಒಳಗೆ ವಿಚಾರಗಳು ಬರ್ತವೆ. ಸಾಯಿಬಾಬಾರು ಮೂಲತಃವಾಗಿ ಅವರ ಜನದ ವಿಚಾರವಾಗಿ ಆಗಲಿ, ಅವರದ ಹುಟ್ಟಿನ ವಿಚಾರವಾಗಿ ಆಗಲಿ ಇನ್ನೂ ಯಾವುದೇ ರೀತಿಯ ನಿಖರವಾಗಿರ್ತಕ್ಕಂಥ ಮಾಹಿತಿಗಳಿಲ್ಲ. ಏನು ಹೇಳುತ್ತದೆ ವಿಚಾರಗಳಂತಂದರೆ, ಸಾಯಿಬಾಬಾರವರು ಭಗವಂತನ ಒಂದು ಅವತಾರ ಪುರುಷನಿಗೆ ಹುಟ್ಟು ಸಾವುಗಳಿಲ್ಲ ಅಂತಕ್ಕಂಥ ರೀತಿ ಒಳಗೆ ಅವರ ಪ್ರಾರಂಭದ ವಿಚಾರಗಳೆಲ್ಲೂ ಸಹಿತ ಸಿಗೋದಿಲ್ಲ. ಆದರೆ ಒಬ್ಬರ ಫಕೀರನ ಮನೆಯೊಳಗೆ ಅವರು ತಮ್ಮ ಬಾಲ್ಯದ ಜೀವನವನ್ನು ನಡೆಸ್ತಾರೆ. ನಂತರದಲ್ಲಿ ಶಿರಡಿ ಕ್ಷೇತ್ರಕ್ಕೆ ಬಂದು ಶಿರಡಿ ಕ್ಷೇತ್ರವನ್ನು ಆರಿಸ್ಕೊಂಡು ಅವರು ಶಿರಡಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಮೊದಲು ಈ ಬಾಬಾರವರ ಬಗ್ಗೆ ಭಾಳಷ್ಟು ಜನರಿಗೆ ತಿರಸ್ಕಾರ ಮತ್ತು ಪುರಸ್ಕಾರ ಎರಡೂ ಇರುತ್ತದೆ. ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆಯದು ಕೆಟ್ಟದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಹಾಗೆ ಬಾಬಾರು ಬಹಳಷ್ಟು ಪವಾಡ ಪುರುಷರು, ಭಗವಂತನ ಅವತಾರ, ಶಿವನ ಅವತಾರ, ವಿಷ್ಣುವಿನ ಅವತಾರ, ಹನುಮನ ಅವತಾರ. ನಾವು ಯಾವ ಸ್ವರೂಪದಲ್ಲಿ ಸಾಯಿಬಾಬಾರನ್ನು ಸ್ಮರಣೆ ಮಾಡ್ಕೋತೀವಿ ಅದೇ ಸ್ವರೂಪದಲ್ಲಿ ಸಾಯಿಬಾಬಾರವರು ಎಲ್ಲ ಭಕ್ತರಿಗೆ ದರ್ಶನವನ್ನು ಕೊಡ್ತಾರೆ, ಕಷ್ಟವನ್ನು ಪರಿಹಾರವನ್ನು ಮಾಡ್ತಾರೆ. ಶಿರಡಿಗೆ ಬಂದಾಗ ಅಲ್ಲಿ ಭಾಳಷ್ಟು ಅವರಿಗೆ ಸಮಸ್ಯೆಗಳು, ಭಾಳಷ್ಟು ತೊಂದರೆಗಳು ಉದ್ಭವ ಆಗ್ತವೆ. ಯಾವುದನ್ನು ಲೆಕ್ಕಿಸೋದಿಲ್ಲ. ಭಕ್ತರ ಉದ್ಧಾರಕ್ಕಂತೇಳಿ ಅವತರಿಸಿರ್ತಕ್ಕಂಥ ಬಾಬಾರವರು ತಮ್ಮ ಕಾರ್ಯವನ್ನು ತಾವು ಮಾಡ್ತಾ ಹೋಗ್ತಿರ್ತಾರೆ. ಅವರು ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಗಳು ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಅಸೂಯೆಯಾಗಿ ಅವರನ್ನು ದ್ವೇಷ ಮಾಡ್ತಕ್ಕಂತಹ ಕೆಲಸ ಆಗ್ತಾ ಬರ್ತದೆ. ಕೆಲವು ಸಂದರ್ಭದಲ್ಲಿ ಆ ನಾಡಿಗೆ ಪ್ಲೇಗ್ ರೋಗ ಬರ್ತಕ್ಕಂತಹ ಸಂಭವ ಇರ್ತದೆ. ಅದನ್ನು ಮುಂಚಿತವಾಗಿ ಗೋಚರವಾಗಿರ್ತಕ್ಕಂಥ ಸಾಯಿಬಾಬಾರವರು ಏನು ಮಾಡ್ತಾರಂದರೆ, ಎಲ್ಲರ ಮನೆಯಿಂದ ಭಿಕ್ಷೆ ಬೇಡ್ಕೊಂಡು ಬರ್ತಿರ್ತಾರೆ. ದಿನಂಪ್ರತಿ ಅದೇ ಕೆಲಸ ಇರ್ತದೆ. ಜೋಳವನ್ನು ಭಿಕ್ಷೆ ಬೇಡ್ಕೊಂಡು ಬಂದು ಅವರು ಅದನ್ನು ಬೀಸ್ತಾ ಇರ್ತಾರೆ. ಭಾಳ ಭಕ್ತರಿಗೆ ಒಂಥರ ವಿಚಿತ್ರ ಅನ್ನಿಸ್ತದೆ. ಈ ಒಬ್ಬನು ಸಾಧು ಒಬ್ಬನೇ ಇದ್ದಾನೆ, ಇವನಿಗೆ ಇಷ್ಟು ಜೋಳದ ಹಿಟ್ಟು ಎದಕ್ಕೆ ಬೇಕು, ಈ ಜೋಳವನ್ನು ಯಾಕೆ ನುಚ್ಚನ್ನಾಗಿ ಇವನು ಬೀಸಬೇಕು, ಇದರ ಅವಶ್ಯಕತೆ ಏನಿದೆ ಅಂತಕ್ಕಂಥ ವಿಚಾರವನ್ನು ಭಾಳಷ್ಟು ಜನ ಮಾಡ್ಕೊಳ್ತಿರ್ತಾರೆ. ಕೆಲವರು ಅವರ ಸೇವಕರಾಗಿ ಅವರ ಜೊತೆಗೆ ಪರಿಚಾರಕರಾಗಿದ್ದವರು ಬಾಬಾರು ಏನೋ ಒಂದು ಮಾಡ್ತಾ ಇದ್ದಾರಂದರೆ ಅವರು ಸುಮ್ಮನೆ ಮಾಡೋದಿಲ್ಲ. ಅವರಿಗೆ ಏನೋ ಒಂದು ವಿಚಾರ ಗೊತ್ತಾಗಿದೆ, ಆ ಉದ್ದೇಶಿತವಾಗಿಯೇ ಅವರು ಇದನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಅವರವರ ಜೊತೆಗೆ ಸೇರಿಕೊಂಡು ಎಲ್ಲರೂ ಸೇರಿ ಆ ನುಚ್ಚನ್ನು ಬೀಸ್ತಾರೆ. ರಾಶಿಯಾಗಿ ನುಚ್ಚು ಬೀಸ್ತದೆ. ಆವಾಗ ಭಾಳಷ್ಟು ಜನಕ್ಕೆ ಏನಾಗ್ತದೆ ಅಂದರೆ, ಕೆಲವು ವ್ಯಕ್ತಿಗಳಿಗೆ, ತಾಯಂದಿರಿಗೆ ಇದು ಭಕ್ತರಿಗೆ ಕೊಡಲಿಕ್ಕೋಸ್ಕರ ಬೀಸಿರ್ತಕ್ಕಂತಹ ಒಂದು ಜೋಳದ ನುಚ್ಚು ಅಥವಾ ಜೋಳದ ಹಿಟ್ಟು ಅಂತ ಅಂದ್ಕೊಂಡು ಅದನ್ನು ಅವ್ರು ಏನು ಮಾಡ್ತಾರಂದರೆ ತೊಗೊಂಡು ಮನೆಗೆ ಒಯ್ಯಬೇಕಂತೇಳಿ ಬುಟ್ಟಿ ತುಂಬಿಕೊಂಡು ಹೋಗ್ತಿರ್ತಾರೆ. ಬಾಬಾರಿಗೆ ಸಿಟ್ಟು ಬರ್ತದೆ, ಜೋರು ಮಾಡ್ತಾರೆ. ಯಾರನ್ನು ಕೇಳಿ ತೊಗೊಂಡು ಹೋಗ್ತಾ ಇದ್ದೀರಿ, ಯಾವುದಕ್ಕೋಸ್ಕರ ಒಯ್ತಾ ಇದ್ದೀರಿ ಅಂಥೇಳಿ ಸಿಟ್ಟಿಂದ ಗದರಿಸ್ತಾರೆ. ಆವಾಗ ಗೊತ್ತಿಲ್ಲ ಬಾಬಾ, ನೀವು ಇದನ್ನು ಬೀಸಿರೋದು ಭಕ್ತರಿಗೆ ಒಯ್ಯಲಿಕ್ಕೆ ಅಂದ್ಕೊಂಡು ನಾವು ಮಾಡ್ತಾಯಿದ್ವಿ ಅಂಥೇಳಿ ಭಕ್ತರು ಕ್ಷಮೆ ಕೇಳ್ಕೊಂಡಾಗ ಹೇಳ್ತಾರೆ, ಹೌದು ಇದು ಭಕ್ತರಿಗೋಸ್ಕರನೇ, ಆದರೆ ಊಟ ಮಾಡಲಿಕ್ಕಲ್ಲ. ಒಂದು ದೊಡ್ಡ ಹೆಮ್ಮಾರಿಯನ್ನು ಒಂದು ಕಾಯಿಲೆಯನ್ನು ಹಿಮ್ಮೆಟ್ಟಬೇಕಾಗಿದೆ, ಅದಕ್ಕೋಸ್ಕರ ಹಿಟ್ಟು ನುಚ್ಚನ್ನು ಬೀಸಿರ್ತಕ್ಕಂಥದ್ದು. ಇದನ್ನು ತೊಗೊಂಡು ಹೋಗಿ ನಮ್ಮ ಗಡಿಯ ಸುತ್ತಲೂ ಚೆಲ್ಲಿ ಬರಿ, ಒಳಗಡೆ ಯಾವುದೇ ಕಾಯಿಲೆಗಳು ಕಸಾಲೆಗಳು ಈ ರಾಜ್ಯವನ್ನು ಪ್ರವೇಶವನ್ನು ಮಾಡೋದಿಲ್ಲ ಅಂಥೇಳಿ ಅವರು ಪವಾಡವನ್ನು ಮೆರೀತಾರೆ. ಸುತ್ತಲೂ ಎಲ್ಲ ಕಡೆ ಆ ಪ್ಲೇಗ್ ಕಾಯಿಲೆ, ದೊಡ್ಡ ಕಾಯಿಲೆಗಳು ಬರ್ತವೆ. ಆದರೆ ಶಿರಡಿ ಕ್ಷೇತ್ರಕ್ಕೆ ಯಾವುದೇ ಒಂದು ಕ್ಷಣನೂ ಸಹಿತ ಯಾವುದೇ ತೊಂದರೆಗಳು, ತಾಪತ್ರೆಗಳು ಬರೋದಿಲ್ಲ. ಆ ಪವಾಡವನ್ನು ನೋಡಿ ನಿಬ್ಬೆರಗಾಗ್ತದೆ. ಕೇವಲ ಅವರು ಬೀಸಿರ್ತಕ್ಕಂಥ ಜೋಳದ ಹಿಟ್ಟಿನ ನೊಚ್ಚಲ್ಲೇ ಆ ಕಾಯಿಲೆಯನ್ನು ತಡೀತಕ್ಕಂಥ ಶಕ್ತಿ ಇದೆ. ಒಂದು ಬೇಲಿಯ ಹಾಗೆ ಆ ದುಷ್ಟ ಶಕ್ತಿಗಳನ್ನು, ದುಷ್ಟ ರೋಗ ರುಜಿನಗಳನ್ನು
ತಡೆದಿರ್ತಕ್ಕಂಥ ಪವಾಡಗಳು, ಹೀಗೆ ಅವರ ಪವಾಡಗಳು ನೂರಾರು ಪವಾಡಗಳನ್ನು ನೋಡ್ತಾ ಹೋಗ್ತೀವಿ. ಒಟ್ಟಾರೆ ನಾವು ಶಿರಡಿಗೊಂದು ಕ್ಷೇತ್ರ ಆಗಿರ್ಬೋದು, ಬಾಬಾರಾಗೊಂದು ದರ್ಶನ ಆಗಿರ್ಬೋದು ಅಂತಂದರೆ ಅದು ಸುಮ್ಮನೆ ಸಿಗೋದಿಲ್ಲ. ಪುಣ್ಯದ ಫಲ ಇರಬೇಕು. ಪೂರ್ವ ಸುಕೃತ ಕರ್ಮ ಫಲಗಳು ನಮಗೆ ಪುಣ್ಯದ ಫಲವಾಗಿದ್ದಾಗ ಮಾತ್ರ ಆ ಬಾಬಾರ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ. ನೀವು ಯಾವುದೇ ದೇವಸ್ಥಾನ ಆಗಿರ್ಬೋದು, ಶಿರಡಿ ಕ್ಷೇತ್ರ ಆಗಿರ್ಬೋದು, ಅಲ್ಲಿಗೆ ಹೋಗಿ ಬಾಬಾರ ದರ್ಶನವನ್ನು ಮಾಡಬೇಕಂತಂದರೆ ಮೊದಲು ನಿಮಗೆ ಅವನು ಕರಿಬೇಕು ಅಂದರೆ ಮಾತ್ರ ನೀವು ಹೋಗಲಿಕ್ಕೆ ಸಾಧ್ಯ. ಇದು ಅವರ ವಾಣಿ ಇದೆ. ಭಾಳಷ್ಟು ಜನ ಶಿರಡಿಗೆ ಹೋಗ್ಬೇಕಂತೇಳಿ ವರ್ಷಗಂಟ್ಲೆ ಕಾಯ್ತಿರ್ತಾರೆ. ದುಡ್ಡಿರಲ್ಲ ಅಂತಿಲ್ಲ, ಕಾರ್ ಇರಲ್ಲ ಅಂತಿಲ್ಲ, ಅನುಕೂಲ ಇಲ್ಲ ಅಂತಿಲ್ಲ, ಎಲ್ಲ ಇರ್ತದೆ. ಅವರು ಕರೆದಾಗಲೇ ನೀವು ಹೋಗಬೇಕು ಅಂತಕ್ಕಂಥ ವಾಣಿ ಇರೋದರಿಂದ ಯಾರು ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಸಹಿತ ಸಾಯಿಬಾಬಾರು ಕರೆಸ್ಕೊಂಡಾಗಲೇ ಅವರ ದರ್ಶನವನ್ನು, ಅವರ ಕ್ಷೇತ್ರವನ್ನು, ಅವರ ಮಂದಿರವನ್ನು ನಾವೆಲ್ಲ ಕಾಣಲಿಕ್ಕೆ ಸಾಧ್ಯ. ಅಂತಹ ವಿಚಾರ ನಾವು ನೋಡಿಕೊಂಡಾಗ ಸಾಯಿಬಾಬಾರು ಇವತ್ತು ಸಹಿತ ಅವರ ಅಜರಾಮರವಾಗಿ ಉಳ್ಕೊಂಡಿದ್ದಾರೆ. ಅವರು ದೇಹ ತ್ಯಾಗವನ್ನು ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಅವರು ಒಂದು ವಾಣಿಯನ್ನು ಕೊಟ್ಟಿದ್ದಾರೆ. ಎಲ್ಲಿ ಬಾಬಾ ಅಂತ ಕರಿತೀವಿ ಅಲ್ಲಿ ಬಂದು ನಿನ್ನ ಜೊತೆಗೆ ನಿನ್ನ ಕಷ್ಟವನ್ನು ನಾನು ಪರಿಹಾರವನ್ನು ಮಾಡ್ತೀನಿ ಅಂಥೇಳಿ ಅಭಯವನ್ನು, ಹಸ್ತವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ವ್ಯಕ್ತಿಗಳಾಗಲಿ, ಯಾವುದೇ ಭಕ್ತರಾಗಲಿ, ಯಾವುದೇ ಸಂದರ್ಭದಲ್ಲಿ ನಿಮಗೆ ಕಷ್ಟ ಅಂತ ಬಂದರೆ ಆ ಕಷ್ಟವನ್ನು ಯಾರು ಸ್ವೀಕರಿಸ್ತಾರೆ ಅಂದರೆ ಅದು ಸದ್ಗುರು ಸಾಯಿನಾಥರು ಸ್ವೀಕರಿಸ್ತಾರೆ. ಭಾಳಷ್ಟು ಭಕ್ತರಿಗೆ ಅವರು ಇವತ್ತು ದರ್ಶನವನ್ನು ಕೊಡ್ತಾ ಇದ್ದಾರೆ. ನಾವು ಸಹಿತ ದರ್ಶನವನ್ನು ಭಾಳಷ್ಟು ಸಲ ಪಡೆದಿದ್ದೀವಿ. ಹೇಗೆ ಅಂತಂದರೆ ಸ್ವಪ್ನದಲ್ಲಿ, ಕನಸಿನಲ್ಲಿ ಬಹಳ ಸಮಯದಲ್ಲಿ ಎಷ್ಟೋ ಕಷ್ಟಗಳು ಬಂದಾಗ ಸದ್ಗುರು ಸಾಯಿನಾಥರು ನಮಗೂ ಸಹಿತ ದರ್ಶನವನ್ನು ಕೊಟ್ಟಿದ್ದಾರೆ. ಅವರ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ನಮಗೂ ಸಹಿತ ದಯಪಾಲಿಸಿದ್ದಾರೆ. ಹಾಗಾಗಿ ಯಾವುದೇ ಭಕ್ತರಲ್ಲಿ ಸಾಯಿನಾಥನ ಒಂದ್ಸಲ ನಂಬಿದ್ರು ಅಂದರೆ ಸಾಕು, ಅವರಿಗೆ ಕಷ್ಟಗಳು ಎಷ್ಟೇ ಬಂದ್ರೂ ಕ್ಷಣ ಮಾತ್ರದಲ್ಲಿ ದೂರ ಆಗ್ತವೆ. ಯಾಕಂದರೆ ಈ ಮನುಷ್ಯನಾಗಿರ್ತಕ್ಕಂತಹ ಈ ಜಡ ಶರೀರಕ್ಕೆ ಕಷ್ಟಗಳು, ತಾಪತ್ರಯಗಳು, ಸಮಸ್ಯೆಗಳು ಬರತ್ತವೆ. ಅವು ಬರಲೇಬೇಕು. ಆ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಯಾರಾದರೂ ಇದ್ದರೆ ಈ ಭೂಲೋಕದಲ್ಲಿ, ಈ ಕಲಿಯುಗದಲ್ಲಿ ಅದು ಸದ್ಗುರು ಸಾಯಿನಾಥರು ಅಂತಕ್ಕಂಥದ್ದನ್ನು ನಾವೆಲ್ಲ ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಅಂತಹ ಸಾಯಿನಾಥರ ವಿಚಾರಗಳನ್ನು ನಾವು ದಿನಂಪ್ರತಿಯಾಗಿ ಸ್ವಲ್ಪ ತಿಳ್ಕೊಳ್ತಾ ಹೋದರೂ ಸಾಕು. ನಾವೆಲ್ಲ ಆ ಬಾಬಾರ ಎಲ್ಲ ವಿಚಾರಗಳು ನಮ್ಮ ಮನಸ್ಸಿಗೆ ಬಂದರೆ ನಾವು ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲಿ ಸಾಯಿನಾಥರು ಸಿಗ್ತಾರೆ ಅಲ್ಲಿ ನಮಗೆ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತಕ್ಕಂಥದ್ದು. ಹಾಗಾಗಿ ಭಾಳಷ್ಟು ಬಾಬಾರ ಒಂದು ಸೇವಕರು, ಬಾಬಾರ ಪರಿಚಾರಕರು ಸಾಯಿನಾಥರ ಸೇವೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಮತ್ತೊಂದಿಲ್ಲ. ಹೀಗೆ ಸಾಯಿಬಾಬಾರ ಶಿರಡಿಯ ವಾಸವನ್ನು ನಾವು ಸುಮಾರು ಇಲ್ಲಿಗೆ 12-13 ವರ್ಷದಿಂದ ಪ್ರತಿ ವರ್ಷವೂ 2-3 ಬಾರಿ ಶಿರಡಿ ಪ್ರವಾಸವನ್ನು ಮಾಡ್ತೀವಿ. ಶಿರಡಿ ಪ್ರವಾಸವನ್ನು ಮಾಡಿದರೆ ಅಲ್ಲಿ 2-3 ದಿವಸ ಇದ್ದು ಸಂಪೂರ್ಣವಾಗಿ ಸಾಯಿನಾಥರ ಸೇವೆಯನ್ನು ಮಾಡಿ ದರ್ಶನವನ್ನು ಮಾಡಿಕೊಂಡು ಇಲ್ಲಿ ಬಂದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಪುಣ್ಯಕ್ಷೇತ್ರವಾಗಿರ್ತಕ್ಕಂತಹ ಸಾಯಿ ಆಶ್ರಮದಲ್ಲಿ ಸಾಯಿಬಾಬಾರ ಒಂದು ಭಕ್ತರಿಗೆ ಅವರ ಪ್ರಸಾದವನ್ನು, ಅವರ ದರ್ಶನ ಆಶೀರ್ವಾದವನ್ನು ಎಲ್ಲ ಭಕ್ತರಿಗೆ ನೀಡತಕ್ಕಂತಹ ಕೆಲಸ ಆಗ್ತದೆ. ಹಾಗಾಗಿ ಆ ಸಾಯಿಬಾಬಾರು ಶಿರಡಿಗೆ ಹೋಗಿ ಭಕ್ತರಿಗೆ ದರ್ಶನ ಮಾಡೋದು ಬಹಳಷ್ಟು ಕಷ್ಟ ಆಗ್ಬೋದು. ಬಡವರಿಗಾಗಿರಲಿ, ಕೂಲಿ ಕಾರ್ಮಿಕರಿಗಾಗಲಿ, ಅಥವಾ ಹಣಕಾಸಿನ ಸಮಸ್ಯೆ ಇರ್ತಕ್ಕಂಥವ್ರಿಗಾಗಲಿ ಅವರೆಲ್ಲರಿಗೂ ಸಾಯಿಬಾಬಾರ ದರ್ಶನವನ್ನು ಮಾಡಿಸ್ಲಿಕ್ಕೋಸ್ಕರವಾಗಿ ನಾವು ಅಕ್ಕಿಯಾಲೂರಿನ ಈ ಪುಣ್ಯಕ್ಷೇತ್ರದಲ್ಲಿ ಸಮೀಪದಲ್ಲಿ ಭಕ್ತರು ಹುಡುಕಬೇಕಾದ ಅವಶ್ಯಕತೆಯೇ ಇಲ್ಲ. ಹಾವೇರಿಯಿಂದ ಸಿರಸಿಗಾಗಲಿ, ಹಾವೇರಿಯಿಂದ ಹಾನಗಲ್ಲಿಗಾಗಲಿ ಹೋಗುವಾಗ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಒಂದು ಬೃಹದಾಕಾರದ ಕೇರಳ ಮಾದರಿಯಲ್ಲಿ ಒಂದು ಹಂಚಿನ ವಿಶೇಷವಾಗಿರ್ತಕ್ಕಂತಹ ಸಾಯಿ ಆಶ್ರಮವನ್ನು ಎಲ್ಲ ಭಕ್ತರು ನೋಡಲಿಕ್ಕೆ ಸಾಧ್ಯ. ಇಲ್ಲಿ ಆ ಸಾಯಿನಾಥರ ದರ್ಶನವನ್ನು ಮಾಡಲಿಕ್ಕೆ ಎಲ್ಲ ಭಕ್ತರಿಗೂ ಮುಕ್ತವಾಗಿ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಸಾಯಿಬಾಬಾರವರಿಗೆ ಈ ಕ್ಷೇತ್ರಕ್ಕೆ ನಾವು ದೇವರ ಮಾವರನ್ನು ಕರ್ಕೊಂಡು ಬಂದು ಸಾಯಿನಾಥನ ಪ್ರತಿಷ್ಠಾಪನೆಯನ್ನು ಮಾಡಿ ಆ ನಂತರದಲ್ಲಿ ಸಾವಿರಾರು ಜನಕ್ಕೆ ಅವರಿಂದ ಕಷ್ಟಗಳಿಗೆ ಪರಿಹಾರವಾಗಿರ್ತಕ್ಕಂಥವನ್ನ ನಾವು ಲಿಖಿತವಾಗಿ ಬರೆದಿಡ್ತಾ ಇದ್ದೀವಿ. ಅಂದರೆ ಸಾಯಿಬಾಬಾರ ಬಗ್ಗೆ ಬಹಳಷ್ಟು ಜನ ಈಗಲೂ ಪ್ರಶ್ನೆ ಮಾಡ್ತಕ್ಕಂಥವ್ರು ಇದ್ದಾರೆ, ಇಲ್ಲ ಅಂತಿಲ್ಲ. ಯಾಕಂತಂದರೆ ಒಳ್ಳೆಯದು ಎಲ್ಲಿರ್ತದೆ ಅಲ್ಲಿ ಕೆಟ್ಟದನ್ನು ಹುಡುಕೋ ಜನ ಬಹಳಷ್ಟು ಇರ್ತಾರೆ. ಅದು ನಿಮ್ಮದಾಗಿರಲಿ, ಭಗವಂತಂದಾಗಿರಲಿ, ಯಾರನ್ನೂ ಬಿಡೋದಿಲ್ಲ. ದೇವರನ್ನೇ ಬಿಡದಿರ್ತಕ್ಕಂತಹ ವ್ಯಕ್ತಿಗಳು ಮನುಷ್ಯರನ್ನು ಬಿಡ್ತಕ್ಕಂಥದ್ದು ಬಹಳ ಕಷ್ಟ. ಹಾಗಾಗಿ ಅವರಿಗೆಲ್ಲ ಉತ್ತರ ಅಂತಂದರೆ ಸಾಯಿನಾಥರು ಕೊಡ್ತಕ್ಕಂಥ ಪವಾಡಗಳು, ಸಾಯಿಬಾಬಾರಿಗೆ ನೀಡ್ತಕ್ಕಂಥ ಅಭಯ ಹಸ್ತಗಳು, ಅವರು ಕೊಡ್ತಕ್ಕಂತಹ ಎಲ್ಲ ರೀತಿಯ ಕಷ್ಟ ಪರಿಹಾರಗಳು ಅವೇ ನಿಮಗೆಲ್ಲರಿಗೂ ಉತ್ತರವಾಗಿ ಸಿಗಲಿಕ್ಕೆ ಸಹ ಸಾಧ್ಯವಿದೆ. ಹಾಗಾಗಿ ತಾವೆಲ್ಲ ಸಾಯಿನಾಥರ ದರ್ಶನವನ್ನು ಮಾಡ್ತಕ್ಕಂತಹ ಒಂದು ಅವಕಾಶ ತಮ್ಮೆಲ್ಲರಿಗೂ ಸದಾವಕಾಲ ಒದಗಿ ಬರ್ತದೆ. ಸಾಯಿಬಾಬಾರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮತ್ತೊಂದು ಸಂಚಿಕೆಯಲ್ಲಿ ನಿಮಗೆ ಒಂದು ವಿಷಯವನ್ನು ಪ್ರಸ್ತಾಪವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತೀವಿ. ಓಂ ಸಾಯಿರಾಮ್.